ಹಲೋ ಮಿಸ್ಟರ್ ಹಾರ್ಮೋನಿಯಂ ಯಾನೆ ಹರ್ಷೇಂದ್ರ ಕುಮಾರ್ ಜೈನ್. ನಿಮ್ಮಲ್ಲಿ ಕೆಲವು ನೇರವಾದ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದೇನೆ. ಕೂಡಿದ್ರೆ ಧೈರ್ಯವಾಗಿ ಉತ್ತರಿಸು. ಮೊದಲನೇದಾಗಿ, ವಾರ್ಷಿಕ ₹1200 ವರಮಾನ ಹೇಳಿ ತೋರಿಸಿ. ಸರ್ಕಾರದಿಂದ ಜಮೀನನ್ನು ಪಡ್ಕೊಂಡಿದ್ದೀಯಲ್ಲ, ಯಾರ ಕಣ್ಣಿಗೆ ಮಣ್ಣೆರಚಿ ಪಡ್ಕೊಂಡದ್ದು? ಓಕೆ, ಸಮಾಜದಲ್ಲಿ ತುಂಬ ಹಣವಂತರು ಇರ್ಬೋದು, ಕಡಿಮೆ ಆದಾಯದವರು ಇರ್ಬೋದು. ಒಂದು ವೇಳೆ ನೀನು ನಿನ್ನ ವಾದದಂತೆ ₹1200 ವಾರ್ಷಿಕ ಆದಾಯವೇ ಇದ್ದವ ಆಗಿದ್ದರೆ, ನಿನ್ನ ಮಗನನ್ನು ಅಮೇರಿಕದಲ್ಲಿ ಹೇಗೆ ಓದಿಸಲಿಕ್ಕೆ ಹೊರಟಿ? ಹೇಗೆ ಓದಿಸಿದ್ದಿ? ಅವ 2 ತಿಂಗಳಿಗೊಮ್ಮೆ ಊರಿಗೆ ಬರ್ತಾ ಇದ್ದಲ್ಲ, ಅವನ ಫ್ಲೈಟ್ ಟಿಕೆಟ್ ಇತ್ಯಾದಿಗಳಿಗೆ ಎಷ್ಟಾಗ್ತಿತ್ತು? ಈ ಹಣ ಎಲ್ಲ ಎಲ್ಲಿಂದ ನಿಮಗೆ ಬಂತು ಹೇಳುವ ಆದಾಯದ ಮೂಲವನ್ನು ತೋರಿಸು. ಇದು ನನ್ನ ಫಸ್ಟ್ ಪ್ರಶ್ನೆ. ಇವತ್ತಿನ ದಿನದಲ್ಲಿ ನೀನು ಮತ್ತು ನಿನ್ನ ಅಣ್ಣ ವೀರಪ್ಪನ್ ಭಯಂಕರವಾದ ಕಳಗಕ್ಕೆ ಮುಂದಾಗಿದ್ದಿರಲ್ಲ, ಯಾಕಾಗಿ? ನಿನ್ನ ಅಣ್ಣನ ಅಳಿಯ ಅರ್ಥಾತ್ ಮಗಳ ಗಂಡ ನಿಮ್ಮ ವಿರುದ್ಧವಾಗಿಯೇ ತಿಮರೋಡಿ ಅವರ ಸಹಾಯಕ್ಕೆ ನಿಂತು ಸೌಜನ್ಯ ಪರ ಹೋರಾಟವನ್ನು ಬೆಂಬಲಿಸುತ್ತಿರುವುದು ಕಾರಣ ಏನು? ತನ್ನ ಮಗಳ ಮದುವೆಯ ಮೊದಲು ನಿನ್ನ ಮಗನಾದ ನಿಶ್ಚಲ್ ಜೈನ್ಗೆ ಧರ್ಮಾಧಿಕಾರಿ ಪಟ್ಟ ಕೊಡಬೇಕು ಹೇಳುವ ನಿಮ್ಮ ಕಂಡೀಷನನ್ನು ಬದಿಗೊತ್ತಿ, ವೀರೇಂದ್ರ ತನ್ನ ಅಳಿಯನಿಗೆ ಧರ್ಮಾಧಿಕಾರ ಪಟ್ಟ ಕೊಡ್ತಾನೆ ಹೇಳಿ ಮಾತು ಹೊರಗೆ ಬಂದಾಗ, ನೀನು ನಿನ್ನ ಅತಿ ಬುದ್ಧಿವಂತಿಕೆಯನ್ನು ಬಳಸಿ ವೀರೇಂದ್ರನ ಮಗಳಿಗೆ ಡೈವರ್ಸ್ ಕೊಡಿಸಿದ್ದು ತಾನೆ? ನೀರಿನ ಒಳಗೆ ಮುಳುಗಿ ಹೇಟ ಹಾಕಿದರೆ ಹೊರಗೆ ಬರುವುದಿಲ್ವಾ? ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲದ ನೀನ್ಯಾಕೆ ಪ್ಯಾಂಟ್ ಹಾಕ್ತಿ? ಇನ್ನು ನೇರವಾಗಿ ನಿಮ್ಮ ಹೈಸ್ಕೂಲಿನ ಟೀಚರ್ ವೇದವಲ್ಲಿ ಮೇಡಮ್ ಅವರ ಬಗ್ಗೆ. ನೀನು ನಿನ್ನ ಅನುಚರರನ್ನು ಕಳಿಸಿ ಅವರನ್ನು ರೇಪ್ ಮಾಡಿದಲ್ಲದೆ ಪೆಟ್ರೋಲ್ ಹಾಕಿ ಸುಟ್ಟಿಯಲ್ಲ, ಯಾಕಾಗಿ? ಅವರನ್ನು ಬೆಂಕಿ ಹಾಕಿ ಸುಡುವುದನ್ನು ನೋಡಿದ ಸಣ್ಣ ಮಗುವನ್ನು ಕೂಡ, 4ನೇ ಕ್ಲಾಸ್ ಓದುತ್ತಿರುವ ಮಗುವನ್ನು ಕೂಡ ಗಾಡಿಯ ಕೆಳಗಾಕಿ ಸಾಯಿಸಿದಿರಲ್ಲ, ಯಾಕಾಗಿ? ಆ ಮೇಡಮ್ಗಾಗಲಿ ಆ ಮಗುವಿಗಾಗಲಿ ಬದುಕಲಿಕ್ಕೆ ಹಕ್ಕಿರಲಿಲ್ವಾ? ನಿಮಗೆ ಮಾತ್ರ ಬದುಕಲು ಹಕ್ಕ? ನಿನ್ನ ಹೆಂಡತಿಯನ್ನು ಅದೇ ರೀತಿ ಪೆಟ್ರೋಲ್ ಹಾಕಿ ಸುಟ್ಟರೆ ನೀನೇನು ಮಾಡ್ತೀ? ಇದು ನನ್ನ ಧೈರ್ಯವಾದ ನೇರವಾದ ಪ್ರಶ್ನೆ. ಕೇವಲ ಭೂದಾಹಿಯಾಗಿ ಹಲವು ಸರಕಾರಿ ಜಮೀನುಗಳನ್ನು, ಹಲವು ದಲಿತರ ಜಮೀನನ್ನು ಎಲ್ಲವನ್ನು ಗುಳುಂ ಮಾಡಿದೆಯಲ್ಲ, ಯಾವ ಪುರುಷಾರ್ಥಕ್ಕಾಗಿ? ಧರ್ಮಸ್ಥಳ ಮಂಜುನಾಥನನ್ನೇ ಅವನ ಜಾಗದಿಂದ ದೂರ ತಳ್ಳಿ ಅವನ ಜಾಗವನ್ನು ಕಬ್ಜೆ ಮಾಡಿದಿರಲ್ಲ, ಯಾವ ಪುರುಷಾರ್ಥಕ್ಕಾಗಿ? ಎಲ್ಲವನ್ನು ವಾಪಸ್ ಆಯಾ ಜನರಿಗೆ ಕೊಡ್ತೀರಾ ಇಲ್ವಾ? ಇದಕ್ಕೆ ಉತ್ತರ ಕೊಡು. ಮಂಜುನಾಥನ ಜಾಗವನ್ನು ಮಂಜುನಾಥನ ಹೆಸರಿಗೆ ಮಾಡಬೇಕು. ಇದು ನಮ್ಮ ವಿನಂತಿ ಮಾತ್ರ ಅಲ್ಲ, ಇದು ಎಚ್ಚರಿಕೆ ಕೂಡ. ಇಲ್ಲದ್ರೆ ಮುಂದಿನ ದಿನ ತುಂಬ ಹಾಳಾದೀತು. ಹೊಸತಾಗಿ ಮದುವೆಯಾಗಿ ದೇವರ ದರ್ಶನಕ್ಕೆ ಅಂತ ಹೇಳಿ ಬಂದ ನವವಧೂವರನ್ನು ಬಿಡದೆ ಆ ವಧುವಾದ ಶ್ರೀಲೇಖನನ್ನು ರೇಪ್ ಮಾಡಿ ಗಂಡ ಹೆಂಡರಿಬ್ಬರನ್ನು ಫ್ಯಾನಲ್ಲಿ ನೇತಾಡಿಸಿ ಸಾಯಿಸಿದೆಯಲ್ಲ, ಯಾವ ಪುರುಷಾರ್ಥಕ್ಕಾಗಿ? ನಿನ್ನ ಅಣ್ಣನ ಮಗಳನ್ನು ಅದೇ ರೀತಿ ಮಾಡಿ ಫ್ಯಾನ್ಗೆ ನೇತಾಡಿಸಬೇಕಾ?
ನೇತಾಡಿಸಬಹುದಾ? ಅವಳಿಗೆ ಬದುಕಲಿಕ್ಕೆ ಹಕ್ಕಿಲ್ವಾ? ಯಾಕೋಸ್ಕರ ಮಾಡಿದ್ದಿ? ಬಾಯಿ ಬಿಡ್ತೀಯಾ, ಬಾಯಿ ಬಿಡಿಸ್ಬೇಕಾ? ನಿನ್ನದೇ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸ ಮಾಡ್ತಿರುವ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿ ಏನು ನಿನ್ನ ಆಗಿದೆಯಾ ಗೊತ್ತಿಲ್ಲ. 4 ಆಯುರ್ವೇದ ಕಾಲೇಜುಗಳನ್ನು ನಡೆಸಿಯಲ್ಲ. ಅಲ್ಲಿಯ ಮಕ್ಕಳಿಗೆ ಸರಕಾರದಿಂದ ಸಿಗ್ತಾ ಇದ್ದ ಸ್ಟೈಫಂಡ್ ಹಣದಲ್ಲಿ ಪ್ರತಿಯೊಂದು ಮಗುವಿಗೂ ತಿಂಗಳಿಗೆ 3,000 ವರ್ಷಕ್ಕೆ 36,000, 100 ಮಕ್ಕಳಿಗೆ 36 ಲಕ್ಷ, 4 ಕಾಲೇಜುಗಳಿಗೆ 2,44,00,000 ದೋಚ್ತಾ ಇದ್ದೀಯಲ್ಲ. ಈ ಹಣವನ್ನು ಏನು ಮಾಡಿದ್ದಿ? ಮರ್ಯಾದೆಯಾಗಿ ಮೊದಲಿನಿಂದ ಇವತ್ತಿನವರೆಗೆ ಯಾವ್ಯಾವ ಮಕ್ಕಳಿಗೆ ಹಣ ದೋಚಿದ್ಯಾ ಎಲ್ಲ ಹಣವನ್ನು ಮಕ್ಕಳಿಗೆ ವಾಪಸ್ ಕೊಡ್ತೀಯಾ ಇಲ್ವಾ? ಎಲ್ಲಕ್ಕೂ ಸಾಕ್ಷಿ ಇದೆ. ಸಾಕ್ಷಿ ಹಿಡಿದೆಯಲ್ಲ, ಪ್ರತಿಯೊಂದಕ್ಕೂ ಸಾಕ್ಷಿ ಇದೆ. ನಿನ್ನ ಪ್ರತಿಯೊಂದು ಬಟ್ಟೆಯನ್ನು ಬಟ್ಟ ಬಯಲು ಮಾಡಬೇಕಾ? ನೀನಾಗಿ ತಪ್ಪುಗಳನ್ನು ಒಪ್ಪಿಕೊಳ್ತೀಯಾ? ಬಟ್ಟೆ ಬಿಚ್ಚುವುದು ಹೇಳಿದರೆ ನಿನ್ನ ಬಟ್ಟೆಗಳನ್ನು ಬಿಚ್ಚುವುದಲ್ಲ ಮೂರ್ಖ. ನೀನು ಮಾಡಿದ ಅನ್ಯಾಯಗಳ ಕಣ್ಣಿನ ಪಟ್ಟಿಯನ್ನು ಬಿಚ್ಚುವುದು. ಪ್ರತಿಯೊಂದು ಅನ್ಯಾಯಕ್ಕೂ, ನೀನು ಮಾಡಿರುವ ಅನ್ಯಾಯಗಳಿಗೂ ಬೇಕಾದಷ್ಟು ದಾಖಲೆಗಳು, ಮಾಹಿತಿಗಳು, ಐ ವಿಟ್ನೆಸ್, ಸಾಂದರ್ಭಿಕ ಸಾಕ್ಷಿಗಳು, ಪ್ರತ್ಯಕ್ಷ ಸಾಕ್ಷಿಗಳನ್ನು ಇಟ್ಟುಕೊಂಡು ಕಾನೂನು ಪ್ರಕಾರವಾಗಿ ನಿನ್ನನ್ನು ಬೆತ್ತಲೆ ಮಾಡಬೇಕಾ? ನೀನೇ ಶರಣಾಗ್ತೀಯ? ಪದ್ಮಲತಾ ಎಂಬ ಹುಡುಗಿಯನ್ನು ಎಷ್ಟು ಸಮಯ ಬಳಸಿಕೊಂಡು ಏನೆಲ್ಲ ಮಾಡಿದ್ದೀರಿ, ಎಲ್ಲೆಲ್ಲ ಹೇಗೆ ಹಾಳು ಮಾಡಿದ್ದೀರಿ, ಪ್ರತಿಯೊಂದು ಗೊತ್ತು. ಪ್ರತಿಯೊಂದಕ್ಕೂ ಸಾಕ್ಷಿ ಇದೆ. ನಿನ್ನ ಆಟ ಇನ್ನೂ ನಡೆಯುವುದಿಲ್ಲ. ಕೆಲವು ವರ್ಷಗಳ ಹಿಂದೆ ಜನರು ಅವಿದ್ಯಾವಂತರಾಗಿದ್ದರು. ನಿನ್ನ ದಬ್ಬಾಳಿಕೆಗೆ ಹೆದರ್ತಾ ಇದ್ದರು. ವಸಂತ ಗಿಳಿಯಾರಿಗೆ ಹೊಡೆದು ಸಾಯಿಸುವ ಬೆದರಿಕೆಗಳಿತ್ತು. ಈಗ ನಿನ್ನ ಬೆದರಿಕೆಗೆ ನಮ್ಮ ಮನೆ ನಾಯಿ ಕೂಡ ಹೆದರುವುದಿಲ್ಲ. ಆನೆ ಮಾವುತ ನಾರಾಯಣನನ್ನು ಅವನ ತಂಗಿ ಯಮನನ್ನು ಕೊಂದಿದ್ದ ಕಲ್ಲು ಹೊತ್ತಾಕಿ ಕೊಲ್ಲಿಸಿದ್ಯಲ್ಲ. ಯಾಕೆ? ಸಾಕ್ಷಿ ಇಲ್ಲ ಅಂದ್ಕೊಂಡಿದ್ಯಾ? ಸಾಕ್ಷಿ ಇಲ್ಲ ಅಂದ್ಕೊಂಡಿದ್ದೇನಲ್ಲ ಮೂರ್ಖ ಶಿಖಾಮಣಿ. ಒಂದು ವೇಳೆ ಅವನನ್ನು ಬೇರೆ 3ನೇ ವ್ಯಕ್ತಿ ಕೊಂದದ್ದೇ ಆಗಿದ್ದಿದ್ರೆ ಅವನ ಜಮೀನಲ್ಲಿ ಅಯೋಧ್ಯೆ ಹೋಟ್ಲಿಗೆ ಅಂಗೀಕಾರವನ್ನು ಕೊಟ್ಟವರು ಯಾರು? ಇವತ್ತಿನವರೆಗೆ ಆ ಜಾಗದ ಬಾಡಿಗೆಯನ್ನು ನೀನು ಮತ್ತು ನಿನ್ನ ಕಡೆಯವರು ಗುಳುಮ್ ಮಾಡ್ತಿದ್ದಿರಲ್ಲ. ಯಾಕೆ? ನಾರಾಯಣ ಮಾವುತನಿಗೆ ಅವನ ಮಕ್ಕಳಿಗೆ ಆ ಬಾಡಿಗೆ ಹಣವನ್ನು ತಿನ್ನುವ ಅಧಿಕಾರ ಇಲ್ವಾ? ಮರ್ಯಾದೆಯಾಗಿ ಇಷ್ಟ ಸಮಯದ ಎಲ್ಲ ಹಣವನ್ನು ಅವನ ಮಗನಿಗೆ ಕೊಡ್ತೀಯಾ ಇಲ್ವಾ? ಸ್ವಲ್ಪ ಜಾಗದ ವಿಷಯದಲ್ಲಿ ನಿನಗೆ ಮತ್ತು ಭಟ್ರಿಗೆ ಜಗಳ ಬಂದು ಆ ಭಟ್ರ ಮಗಳನ್ನು ನೀನು ಅಟೆಂಪ್ಟ್ ಮಾಡಲು ಪ್ರಯತ್ನ ಮಾಡಿ ನಿನ್ನ ಹುಡುಗರು ಸೌಜನ್ಯನನ್ನು ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದು ತಾನೆ. ಅದಕ್ಕೆ ಬೇಕಾದ ಪ್ರತ್ಯಕ್ಷ ಸಾಕ್ಷಿ ನಾನಿದ್ದೇನೆ. ನೀನು ಏನು ನನ್ನನ್ನು ಮಾಡ್ತೀಯ? ಮಾಡು ನೋಡೋಣ. ಏನು ಮಾಡ್ತೀನಿ ನೀನು? ಸಾಯಿಸ್ತೀಯ ಅಥವಾ ಕೈಕಾಲು ಮುರಿದಾಕ್ತೀಯ? ಅದು 2 ಬಿಟ್ಟು 3ನೇ ಆಪ್ಷನ್ ನಿನ್ನ ಹತ್ರ ಇದ್ದರೆ ಹೇಳದೇ ಮೂರ್ಖ. ಕೈಕಾಲು ಮುರಿದಾಕೋದು ಮತ್ತು ಸಾಯಿಸೋದು 2 ಆಪ್ಷನ್ ಬಿಟ್ಟು 3ನೇದು ನಿನ್ನ ಹತ್ರ ಏನು ಕೂಡುತ್ತೆ? ಇಷ್ಟಕ್ಕೂ ನೀನು ಒಂದು ಅಪ್ಪಮ್ಮನಿಗೆ ಹುಟ್ಟಿದ್ದಿದ್ರೆ, ರತ್ನವರ್ಮ ಹೆಗ್ಡೆಗೆ ಹುಟ್ಟಿದ್ರೆ ನೀನು ಒಬ್ಬನೇ ಎದುರು ಬಾರೋ. ನಿನ್ನ ಗೂಂಡಗಳನ್ನೆಲ್ಲ ಒಬ್ಬನೇ ಎದುರು ಬಾ. ಉತ್ತರ ನಾನು ಕೊಡ್ತೇನೆ ನಿಮಗೆ. ಸೌಜನ್ಯನನ್ನು ಕೊಲೆಗಾರ ಹೇಳಿ ಸಂತೋಷವನ್ನು ಸಿಕ್ಕಿಸಿ ಹಾಕಿದ್ದಿರಲ್ಲ. ನಿಮಗೇನು ಲಾಭ ಆಯಿತು? ಈಗೆಲ್ಲವೂ ಹೊರಗೆ ಬರ್ತುಂಟು. ಯಾರ್ಯಾರು ತಪ್ಪಿತಸ್ಥರ ಎಲ್ಲರ ಬಣ್ಣ ಬಯಲಾಗಿ ಪ್ರತಿಯೊಬ್ಬರನ್ನು ನೇಣುಗಂಬಕ್ಕೆ ಹತ್ತಿಸುವ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿನ್ನ ಮಗನನ್ನು ಬಚಾವ್ ಮಾಡಿಕೊಳ್ತೀಯಾ ಅಥವಾ ಉಳಿದವರನ್ನು ಬಚಾವ್ ಮಾಡ್ತೀಯಾ? ಅದು ಏನು ಮಾಡ್ತೀಯ ಹೇಳಿ ನಿನ್ನ ಯೋಚನೆ. ನಮ್ಮಂಥ ಹೋರಾಟಗಾರರನ್ನು ಸಾಯಿಸೋ ನಿನ್ನ ಹೊಂಚನ್ನು ಬಿಟ್ಟು ಬಿಡಿ. ಈಗಾದರೂ ಬಿಟ್ಟು ಬಿಡು. ಈಗಾಗಲೇ ಎಲ್ಲ ವಿಷಯವನ್ನು ನಾನು ಕೂಡ ನನ್ನ ಜೀವಕ್ಕೆ ಅಪಾಯ ಉಂಟದ್ದು ಗೊತ್ತಿದ್ದು ಎಲ್ಲ ವಿಷಯಗಳನ್ನು ಪೆನ್ಡ್ರೈವ್ಗಳಲ್ಲಿ ಹಾಕಿ ನನ್ನ ಜೀವಕ್ಕೆ ಅಪಾಯ ಆದರೆ ಹರ್ಷೇಂದ್ರ ಜೈನ್, ವೀರೇಂದ್ರ ಹೆಗ್ಡೆ ಮತ್ತು ಅವರ ಕುಟುಂಬದವರಿಂದ, ಅವರ ಡಿ ಗ್ಯಾಂಗಿಂದ ಹೇಳಿ ಕೆಲವು ಕಡೆ ಕೊಟ್ಟಿರ್ತೇನೆ. ಹಾಗೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಮಾಡಲಿಕ್ಕೆ ಬಂದರೆ ಅದಕ್ಕೆ ನೀವೇ ಸಂಪೂರ್ಣ ಜವಾಬ್ದಾರರಾಗಿರ್ತೀರಿ. ಎಚ್ಚರಿಕೆ ಇರಲಿ. ಸಂತೋಷವನ್ನು ಫಿಕ್ಸ್ ಮಾಡಿದವರು ಯಾಕೋ
ಅಂದಿನ IOಗೆ ಆಗಲಿ ಡಾಕ್ಟರ್ ರಶ್ಮಿಗೆ ಆಗಲಿ ಅಷ್ಟಷ್ಟು ಹಣ ಕೊಟ್ರಿ. ಯಾಕೆ ಕೊಟ್ರಿ, ಎಲ್ಲಿ ಕೊಟ್ರಿ, ಹೇಗೆ ಕೊಟ್ರಿ, ಇಲ್ಲಿ ಪ್ರೂಫ್ ಬೇಕಾ? ಕೊಡ್ತೇವೆ ಇರು. ಅಲ್ಲಿ CC ಕ್ಯಾಮ್ರಾಗಳಿತ್ತಲ್ಲ, ಎಲ್ಲ CC ಕ್ಯಾಮ್ರಾಗಳನ್ನು ತೆಗೆದಾಕಿದಿರಲ್ಲ, ಆ ಬಸ್ ಸ್ಟ್ಯಾಂಡನ್ನೇ ನಾಶ ಮಾಡಿದಿರಲ್ಲ. ಯಾಕಾಗ್ಯೋ? ಬಸ್ ಸ್ಟ್ಯಾಂಡ್ ನಿಂಗೆ ಏನು ಮಾಡ್ತೀರಿ, ಅನ್ಯಾಯ ಮಾಡ್ತೀರಿ, ಬಸ್ ಸ್ಟ್ಯಾಂಡನ್ನು ತೆಗೆದಾಕಿದ್ರಿ. ಯಾಕೆ CCTVಯನ್ನೆಲ್ಲ ತೆಗೆದಾಕಿದ್ದೀರಿ? ಮುಂಬೈ ದಾಳಿಯ ಬಳಿಕ ನೀವು CCTV ಹಾಕಬೇಕಿದ್ರೆ ಕಾನೂನು ಬಂದು ಎಲ್ಲ ದೇವಸ್ಥಾನಗಳಲ್ಲಿ CCTV ಹಾಕಿದ್ದು ನಿಮಗೆ ನೆನಪಿಲ್ವಾ? ನೆನಪುಂಟ ಇಲ್ವಾ ಹೇಳೋ? ಆ ದಿನ ಎಷ್ಟು ಜನರಿಗೆ ಫೋನ್ ಮಾಡಿ ಕಾಮದಾರಿ ಹೇಳಿದ್ದೇಳಿ ಪೇಪರ್ಲೆಲ್ಲ ಬಂದಿತ್ತಲ್ಲ. ಯಾಕೆ ಆ ಪೇಪರ್ಗಳ ಮೇಲೆ ನೀವು ಇಂಜೆಕ್ಷನ್ ಆರ್ಡ್ರ್ ಆಗಲಿ, ಸ್ಟೇ ಆರ್ಡ್ರ್ ಆಗಲಿ, ಮಾನನಷ್ಟ ಮೊಕದ್ದಮೆ ಆಗಲಿ ಹೂಡಲಿಲ್ಲ? ಯಾಕೆ ಹೂಡಲಿಲ್ವೋ? ನೀವು ಸತ್ಯಸಂಧರು ಇರ್ತೀರಿ, ಹೂಡ್ತಿದ್ರಲ್ಲ, ಯಾಕೆ ಹೂಡಲಿಲ್ಲ? ಅರ್ಥಾತ್ ನೀವೇ ತಾನೇ ಖದೀಮರು, ಕೊಲೆಗಡುಕರು, ಪಾತಕಿಗಳು, ಪರಮನೀಚರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಹೇಳಿ ಯಾರ್ಯಾರ ಮನೆಗಳನ್ನು ಹೊಡೆದು ಅಲ್ಲಿಂದ ಕೆಲವು ಚಂದ ಹುಡುಗಿಯರನ್ನು ಇದು ಮಾಡಿ ಪುಸಲಾಯಿಸಿ ಹಣದ ಆಮಿಷ ತೋರಿಸಿ ಹಾಳು ಮಾಡಿದ್ದು ಗೊತ್ತಿಲ್ಲ ಅಂದ್ಕೊಂಡಿದ್ದೀನೋ? ಆ ಹುಡುಗಿಯ ತಮ್ಮ ಮಾನವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಎಷ್ಟು ಜನ ಸತ್ತೋಗಿದ್ದಾರೆ. ಯಾಕಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ 6,700ಕ್ಕಿಂತ ಜಾಸ್ತಿ ಜನ ಸತ್ತೋಗಿದ್ದಾರಲ್ಲ. ಯಾಕಾಗಿ? ಎಲ್ಲವೂ ಬಡ್ಡಿ ಕಟ್ಟಲಿಕ್ಕೆ ಆಗದೆಯಾ, ಸಾಲ ಕಟ್ಟಲಿಕ್ಕೆ ಆಗದೆಯಾ, ಅಥವಾ ನಿಮ್ಮ ಕಾಮದ ತೀಟೆ ತೀರಿಸಲಿಕ್ಕೆ ಆಗದೆಯಾ? ಬೊಗಳು ಭಜನಾ ಕಮ್ಮಟ ಹೇಳಿ ಅಲ್ಲಿ ಬರುವ ಅಂದ ಚಂದದ ಗೋಪಿ ಬಾಲೆಯರನ್ನು ಎಷ್ಟು ಜನರನ್ನು ಸ್ಕೆಚ್ ಹಾಕಲಿಲ್ಲ ಹೇಳೋ? ಮುಠಾಳ ಹೇಳು, ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಇದಕ್ಕೆ ನಿಮ್ಮ ಭಜನಾ ಕಮ್ಮಟ, ಅಥವಾ ನಿನ್ನ ಸಾವಿನ ಮೆರವಣಿಗೆ ಕುಣಿಲಿಕ್ಕೆ ಭಜನಾ ಕಮ್ಮಟ ಮಾಡ್ತಾ ಇರಲ್ಲ? ರಾಕೇಶಕ್ಕೆ ಅಂತ ಹೊಲಸು ನಾಯನ ಬಿಟ್ಟು ಎಲ್ಲರ ತೇಜೋವಧೆ ಮಾಡಿದಲ್ಲ. ನಿನ್ನ ಹಾಗೂ ನಿನ್ನ ಕುಟುಂಬದ, ನಿನ್ನ ಹೆಂಡತಿಯ, ನಿನ್ನ ಮಕ್ಕಳ, ನಿನ್ನ ಪರಿವಾರದ ತೇಜೋವಧೆ ಮಾಡಬೇಕೇನಿಲ್ಲ. ಮಾತಿಗೆ ಧರ್ಮಸ್ಥಳದ ಹೆಸರು ಹಾಳು ಮಾಡ್ತಾರೆ. ನೀವು ಯಾವುದಾದ್ರು ಒಂದು ಧರ್ಮಸ್ಥಳದ ಹೆಸರು ಒಳ್ಳೆಯದಾಗುವ ಕೆಲಸ ಮಾಡಿದ್ದೀರಿ ಅನ್ನೋ ಬೋಸುಡಿಕೆ. ಹೆಣ್ಣು, ಹೊನ್ನು ಮತ್ತು ಮಣ್ಣು, ಅರ್ಥಾತ್ ಹೆಂಗಸರಿಂದ ಕಾಮ ಮತ್ತು ಇಲ್ಲದ ಹಣದ ವ್ಯವಹಾರಗಳು ಮತ್ತು ಬೂದಹ, ಈ ಮೂರಕ್ಕೆ ಒಳಪಟ್ಟು ನೀವು ಮಾಡಬಾರದ ಅನ್ಯಾಯಗಳನ್ನು ಮಾಡಿ ಸರಕಾರಿ ಅಧಿಕಾರಿಗಳನ್ನು, ಪೊಲೀಸ್ ಅಧಿಕಾರಿಗಳನ್ನು, ರಾಜಕೀಯ ನಾಯಕರನ್ನು ಕೈವಶ ಮಾಡಿಕೊಂಡು ಮಾಡಬಾರ್ದು ಅನಾಚಾರ ಮಾಡ್ತಾಯಿದ್ದು, ಅದರ ಮೇಲೆ ಧರ್ಮದ ಸೋಗಿನಲ್ಲಿ ಧರ್ಮಸ್ಥಳದ ಹೆಸರು ಹಾಳು ಮಾಡ್ತಾ ಬೊಬ್ಬೆ ಹಾಕ್ತಾ ಇದೆಯಾ? ಯಾಕಾಗಿ? ಯಾವ ದೇಶದ ಉದ್ಧಾರಕ್ಕಾಗಿ? ಇದಕ್ಕೆ ತಾನೇ ನಿನ್ನ ಅಣ್ಣ ದೇವೇಗೌಡರು ಕರೆದು ಹೋಗಲಿಲ್ಲ, ಕಾಂಗ್ರೆಸ್ನವರು ಕರೆದರೂ ಹೋಗಲಿಲ್ಲ, ಈಗ BJPಯವರ ಮುಖಾಂತರ MLC ಆಗಿ ತನ್ನ ಹಾಗೂ ತನ್ನ ಕುಟುಂಬದ ರಕ್ಷಣೆಗೆ ನಿಂತದ್ದೇ ಹೊರತು ದೇಶದ ಉದ್ಧಾರಕ್ಕಾಗಿ ಅಲ್ಲ ಎಂಬುದು ಸತ್ಯ. ದೇಶದ ಉದ್ಧಾರಕ್ಕಾಗಿ ಆಗಿರ್ತಿದ್ರೆ, ಹಿಂದೂ ಧರ್ಮದ ಉದ್ಧಾರಕ್ಕಾಗಿ ಹಾಕಿದ್ರೆ ಧರ್ಮಸ್ಥಳದಲ್ಲಿ ಭಗವಧ್ವಜಕ್ಕೆ ಅವಕಾಶ ಕೊಡ್ತಿದ್ದ. ಅದು ಕೊಡ್ತಿದ್ದೀರೇನಲ್ಲ, ಕಾಸು ಮಾನೆ. ಈಗಲೂ ವಿನಂತಿ ಮಾಡ್ತಾ ಇದ್ದೇವೆ, ಅಣ್ಣಪ್ಪ ಸ್ವಾಮಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು, ಧರ್ಮಸ್ಥಳ ಮಂಜುನಾಥನನ್ನು ಸಾಕ್ಷಿಯಾಗಿಟ್ಟುಕೊಂಡು, ಮೂಡಬಿದ್ರೆ ನಿಮ್ಮ ಧರ್ಮದ 24 ತೀರ್ಥಂಕರರನ್ನು ಸಾಕ್ಷಿ ಇಟ್ಟುಕೊಂಡು ನೀವು ಇಡೀ ಕುಟುಂಬದವರು ನಿಮ್ಮ ಯಾವುದೇ ರೀತಿ ತಪ್ಪಾಗಲಿಲ್ಲ ಪ್ರಮಾಣ ಮಾಡ್ತೀರೇನಲ್ಲ? ಪ್ರಮಾಣ ಮಾಡ್ತೀರಾ? ಆ ಯೋಗ್ಯತೆ ಇದೆ ನಿಮಗೆ? ನಿಮ್ಮ ಮೂಡಬಿದ್ರೆ 24 ಜೈನ ಬಸ್, 1000 ಕಂಬದ ಜೈನ ಬಸದಿಯ 24 ತೀರ್ಥಂಕರರ ಎದುರಲ್ಲಿ ನೀವು ಪ್ರಮಾಣ ಮಾಡಬೇಕು. ಅಲ್ಲಿದೆಲ್ಲ ಜನರ ದಿಕ್ಕು ತಪ್ಪಿಸಲಿಕ್ಕೆ ಕೊರಗಜ್ಜನಲ್ಲಿ, ಕಾನತ್ತೂರಿನಲ್ಲಿ ಹೋಗಿ ಎಲ್ಲ ಭಯಂಕರ ಫೇಮಸ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಸಮಾಜದ ಕಣ್ಣು ಮಣ್ಣು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಪ್ರತಿಯೊಂದು ಸಾಕ್ಷಿ ನಾಶದಿಂದ ಪ್ರತಿಯೊಂದು ಮಾಡಿದ್ದು ಅಲ್ಲದೆ, ಈಗ ಮತ್ತೆ ನನಗೆ 1 ಲಕ್ಷ ಹಣ ಕೊಡ್ತೀನಿ ಅಂತ ಆಮಿಷ ತೋರಿಸ್ತೀರಿ. ಧರ್ಮಸ್ಥಳದ ಪರವಾಗಿ ಭಾಷಣ ಮಾಡಿ 1 ಲಕ್ಷ ಕೊಡಿಸ್ತೀನಿ ಹೇಳಿ ಆಮಿಷ ತೋರಿಸ್ತೀರಿ. ನಿಮ್ಮ ಜನ್ಮಕ್ಕೆ. ನನಗೆ ಒಂದು ಕಾಲಕ್ಕೆ 50 ರೂಪಾಯಿ ಕೇಳಿದ್ದೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದ ನೀವು 1 ಲಕ್ಷದ ಆಮಿಷ ತೋರಿಸ್ತೀರ. ನನ್ನ ಮಗನ 36,000 ಸ್ಟೈಪಂಡನ್ನು ಕದ್ದ ನೀವು
ನನಗೆ 1 ಲಕ್ಷದ ಆಮಿಷ ತೋರಿಸ್ತೀರ. ನನಗೆ 1 ಲಕ್ಷದ ಆಮಿಷ ತೋರಿಸದೇ ಇರ್ತಿದ್ರೆ ನನ್ನನ್ನು ನೀವು ವಸಂತ ಗಿಳಿಯರ ಹಾಗೆ, ದೀಪಕ್ ಶೆಟ್ಟಿ ಹಾಗೆ, ಅಥವಾ ಸರಸ್ವತಿ ಬಜಪೆ ಹಾಗೆ, ಅಥವಾ ರಾಕೇಶ್ ಶೆಟ್ಟಿ ಹಾಗೆ, ಅಥವಾ ನಿಮ್ಮ ಅಶೋಕ್ ಭಟ್ರ ಹಾಗೆ ಅಂದುಕೊಂಡಿದ್ದೀಯಲ್ಲ. ಅಶೋಕ್ ಭಟ್ರಾಗೆ ಅಂದುಕೊಂಡಿದ್ಯಾ? ಒಂದೊಂದು ಬಿಂದು ರಕ್ತವು ಹಿಂದುತ್ವದ ಸಂಕೇತ. ನನ್ನ ಒಂದೊಂದು ರಕ್ತದ ಕಣವು ಬಿಸಿ ಇರುವ ತನಕ ನಾನು ಹೋರಾಟವನ್ನು ಹಿಂಜರಿಯುವುದಿಲ್ಲ. ನನ್ನ ಮಗನ 36,000 ಕೊಡು. ಯಾಕಾಗಿ 1 ಲಕ್ಷ ಆಮಿಷ ಕೊಟ್ಟಿದ್ದಿ ಹೇಳಿ? ಬಾಯಿ ಬಿಡು. ನಿನ್ನ ಸಾವಿಗೆ ಹೆದರುವ ನಾನಲ್ಲ. ಇದು ಸ್ವಯಂಮೇವ ಮೃಗೇಂದ್ರಿತ, ನೆನಪಿಟ್ಟುಕೋ. ಗುಡ್ ಬೈ. ಧೈರ್ಯ ಇದ್ದರೆ ಮುಂದೆ ಬಂದು ಉತ್ತರ ಕೊಡು. ಈಗ ಹೇಗೂ ಪುನರ್ತನಿಕೆ ಮತ್ತೊಂದು ಆಗ್ತಾ ಉಂಟು. ಎಲ್ಲ ಸಾಕ್ಷಿಗಳನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ವೈ ಚಂದ್ರಚೂಡ್ ಅವರಿಗೆ ಕಳಿಸಿಕೊಟ್ಟಿದ್ದೇನೆ, ನರೇಂದ್ರ ಮೋದಿ ಅವರಿಗೆ ಕಳಿಸಿಕೊಟ್ಟಿದ್ದೇನೆ. ತನಿಖೆ ಬರುವಾಗ ತನಿಖಾಧಿಕಾರಿಗಳ ಮುಂದೆಯೂ ಪ್ರೊಡ್ಯೂಸ್ ಮಾಡ್ತೇನೆ. ಕೂಡಿದ್ರೆ ತಡಿ.